ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮ ಕಷ್ಟಗಳು ಕಡಿಮೆಯಾಗಲಿ, ನಿಮ್ಮ ಸುಖ ಸಂತೋಷ ಸಮೃದ್ಧಿಯಾಗಲಿ. ಪ್ರಿಯರೇ, ಜನರು ಸಾಮಾನ್ಯವಾಗಿ ತಮ್ಮ ಕೆಲಸಗಳನ್ನು ಸಾಧಿಸಿಕೊಳ್ಳಲು ಪ್ರಭಾವಿ ವ್ಯಕ್ತಿಗಳ, ವಿಶೇಷವಾಗಿ ರಾಜಕಾರಣಿಗಳ ಅಥವಾ ಪ್ರಸಿದ್ಧ ವ್ಯಕ್ತಿಗಳ ಹೆಸರನ್ನು ಬಳಸುತ್ತಾರೆ. ನನ್ನ ಮಗನಿಗೆ ಅಡ್ಮಿಷನ್ ಸಿಕ್ಕಿದ್ದು ಆ ಒಂದು MLA ಹೆಸರು ಹೇಳಿದ್ದರಿಂದ ಎಂದು. ಆದರೆ ಅದು ಕೇವಲ ಒಂದು ಹೆಸರಿನಿಂದ ಅಲ್ಲ, ಬದಲಾಗಿ ಆ ಹೆಸರಿನ ಹಿಂದಿರುವ ಆ ಒಂದು ಸಂಬಂಧದಿಂದ. ಅಲ್ಲಿ ತುಂಬ ಪರಿಚಯವಿರುತ್ತದೆ ಹಾಗೂ ಗಾಢವಾದ ಸಂಪರ್ಕವಿರುತ್ತದೆ. ಇಂದು ಪ್ರಭು ಯೇಸು ಕ್ರಿಸ್ತರು ಶುಭ ಸಂದೇಶದಲ್ಲಿ ಹೇಳುತ್ತಾರೆ, ನನ್ನ ನಾಮದಲ್ಲಿ ನೀವು ಏನನ್ನು ಕೇಳಿದರೂ ನಾನು ಅದನ್ನು ಮಾಡುವೆನು ಎಂದು. ಆದರೆ ಇದು ಕೇವಲ ಒಂದು ಮಂತ್ರವಲ್ಲ. ಪ್ರಾರ್ಥನೆಯ ಕೊನೆಯಲ್ಲಿ ಯೇಸುವಿನ ನಾಮದಲ್ಲಿ ಎಂದು ಹೇಳುವುದು ಮಾತ್ರವೇ ಇದರ ಅರ್ಥವಲ್ಲ. ನಮ್ಮ ಮುಂದಿರುವಂತಹ ನಿಜವಾದ ಪ್ರಶ್ನೆಗಳೇನೆಂದರೆ, ನಾನು ಆತನನ್ನು ನಿಜವಾಗಿಯೂ ಅರಿತಿದ್ದೇನೆ. ಹೇಗೆ ಒಬ್ಬ MLA ನಾನು ಅರಿತಿದ್ದೇನೋ ಹಾಗೆ ಪ್ರಭು ಯೇಸು ಕ್ರಿಸ್ತರನ್ನು ನಾನು ನಿಜವಾಗಿಯೂ ಅರಿತಿದ್ದೇನೆಯೇ? ನಾನು ಆತನಿಗೆ ಹತ್ತಿರವಾಗಿದ್ದೇನೆಯೇ? ನಾನು ಆತನನ್ನು ನಿಜವಾಗಿಯೂ ಪ್ರೀತಿಸುತ್ತಿದ್ದೇನೆಯೇ? ನಾನು ಪ್ರತಿದಿನ ಪ್ರಭುವಿನೊಂದಿಗೆ ಜೀವಿಸುತ್ತಿದ್ದೇನೆಯೇ? ಏಕೆಂದರೆ ಎಲ್ಲಿ ಸಂಬಂಧವಿರುವುದಿಲ್ಲವೋ ಅಲ್ಲಿ ಹೆಸರು ಕೇವಲ ಶಬ್ದವಾಗಿ ಉಳಿಯುತ್ತದೆ, ಏನು ಪ್ರಯೋಜನವಿಲ್ಲ. ಆದರೆ ಕ್ರಿಸ್ತನೊಂದಿಗೆ ಆಪ್ತತೆ ಇದ್ದಾಗ ಆ ನಾಮವು ಶಕ್ತಿ, ಭರವಸೆ ಮತ್ತು ಕೃಪೆಯನ್ನು ಹೊತ್ತು ತರುತ್ತದೆ. ಹಾಗಾಗಿ ದೇವರು ನಮ್ಮ ಪ್ರಾರ್ಥನೆ ಏಕೆ ಉತ್ತರಿಸುತ್ತಿಲ್ಲ ಎಂದು ಕೇಳುವ ಬದಲು, ನಾನು ಯೇಸುವಿಗೆ ಎಷ್ಟು ಹತ್ತಿರವಾಗಿದ್ದೇನೆ ಎಂದು ನಾವು ಕೇಳಿಕೊಳ್ಳೋಣ. ನಮ್ಮ ಹೃದಯಗಳು ಆತನೊಂದಿಗೆ ಒಂದಾದಾಗ ನಮ್ಮ ಆಸೆಗಳು ಆತನ ಚಿತ್ತಕ್ಕೆ ಅನುಗುಣವಾಗಿ ಬದಲಾಗುತ್ತದೆ. ಆಗ ಖಂಡಿತವಾಗಿಯೂ ಆತನ ನಾಮದಲ್ಲಿ ನಾವು ಕೇಳುವುದೆಲ್ಲವೂ ಫಲ ನೀಡುತ್ತದೆ. ಆದ್ದರಿಂದ ಇಂದು ನಾವು ಕೇವಲ ಆತನ ಹೆಸರನ್ನು ಬಳಸದೆ ಆತನ ಪ್ರೀತಿಯಲ್ಲಿ ಜೀವಿಸೋಣ. ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮ ಕುಟುಂಬದಲ್ಲಿ ಶಾಂತಿ ನೆಲೆಸಲಿ. ಬಿರುಕು ಬಿಟ್ಟಿರುವಂತಹ ಕುಟುಂಬಗಳು ಮತ್ತೆ ಒಂದಾಗಲಿ. ನಿಮ್ಮ ಮಕ್ಕಳಿಗೆ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಒಂದು ಉತ್ತಮ ಕೆಲಸ ಸಿಗಲಿ. ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮ ಜೀವನದಲ್ಲಿ ಶಾಂತಿ, ನೆಮ್ಮದಿ ನೆಲೆಸಲಿ. ಆಮೇನ್. ಅಲ್ಲಿಗೆ